ಸೈತಾನನು ಕ್ರೈಸ್ತ ವಿವಾಹಗಳನ್ನು ಹೊರಗಡೆಯಿಂದ ನಾಶಪಡಿಸುತ್ತಿಲ್ಲ, ಆದರೆ ಒಳಗಡೆಯಲ್ಲಿ ಒಂದು ಸುಳ್ಳಿನಿಂದ ಪ್ರಾರಂಭ ಮಾಡುತ್ತಾನೆ. ಆ ಸುಳ್ಳು ಇಡೀ ವಿವಾಹವನ್ನೇ ನಾಶ ಮಾಡುತ್ತಿದೆ. ಕರ್ನಾಟಕದ ಕ್ರೈಸ್ತ ವಿವಾಹಗಳನ್ನು ನಾಶಪಡಿಸುತ್ತಿರುವ ಸೈತಾನನ ಸುಳ್ಳುಗಳು ಯಾವ್ಯಾವಾಗಿವೆ, ಅವುಗಳ ಪರಿಹಾರ ಎಂದರೆ ಸತ್ಯವೇದ ಬೈಬಲ್ ಏನು ಹೇಳುತ್ತದೆ, ಅವೆಲ್ಲವೂ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ಟ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಹೊಸಬರಾಗಿ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾದ ಸತ್ಯವೇದದ ಮುಖ್ಯವಾದ ವಿಷಯಗಳ ವಿಡಿಯೋಗಳು ನೀವು ಮುಂದೆ ಮಿಸ್ ಮಾಡಿಕೊಳ್ಳುವುದಿಲ್ಲ. 1950ರಿಂದ ವಿಚ್ಛೇದನ ಪ್ರಮಾಣ 4 ಪಟ್ಟು ಹೆಚ್ಚಾಗಿದೆ. 1,000 ಜನರಿಗೆ 2.4 ವಿಚ್ಛೇದನಗಳು ಆಗುತ್ತಾ ಇವೆ. ಮೊದಲು ವಿವಾಹಗಳಲ್ಲಿ 41% ವಿಚ್ಛೇದನದಲ್ಲಿ ಅಂತ್ಯಗೊಳ್ಳುತ್ತಿತ್ತು. ಇದು ಇಡೀ ಲೋಕದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ವಿಚ್ಛೇದನ ಪ್ರಮಾಣ 1% ಏರುತ್ತಿದೆ. ನಗರ ಪ್ರದೇಶಗಳಲ್ಲಿ 30ರಿಂದ 40% ದಂಪತಿಗಳು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಈ ಒಂದು ವಿಚ್ಛೇದನದಲ್ಲಿ. ಈ ನಮ್ಮ ಸ್ಥಳೀಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಬೆದರಿಕೆ ಆಗಿದೆ. ವಿವಾಹ ಮುರಿತವು ಕೇವಲ ಪ್ರಪಂಚದ ಸಮಸ್ಯೆ ಆಗಿ ಉಳಿದಿಲ್ಲ, ಅದು ನಮ್ಮ ನಗರದಿಂದ ನಮ್ಮ ಚರ್ಚ್ಗಳ ಒಳಗೆ ಪ್ರವೇಶಿಸುತ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಕರ್ನಾಟಕ, ನಮ್ಮ ಬೆಂಗಳೂರು, ಇಲ್ಲಿ 1,000 ವಿವಾಹಿತರಲ್ಲಿ 1.2 ವಿಚ್ಛೇದನಗಳನ್ನು ನಾವು ನೋಡುತ್ತಾ ಇದ್ದೇವೆ. ಈ ಭಾರತ ದೇಶದಲ್ಲಿಯೇ ನಮ್ಮ ಕರ್ನಾಟಕ ರಾಜ್ಯ 4ನೇ ಸ್ಥಾನದಲ್ಲಿದೆ. ಅದಕ್ಕೋಸ್ಕರ ಕೇರಳ ಕ್ರೈಸ್ತ ಒಂದು ಪ್ರಾಕ್ಸಿ ಡೇಟಾ ಅಂದರೆ ಅವರು 2024ರಲ್ಲಿ ದಕ್ಷಿಣ ಭಾರತದ ಯುವ ವಿಚ್ಛೇದನ ಕ್ರೈಸ್ತ ದಂಪತಿಗಳ ಮೇಲೆ ನಡೆದ ಒಂದು ಶೈಕ್ಷಣಿಕ ಅಧ್ಯಯನದ ಗುರಿತಾಗಿ ಅವರು ಒಂದು ಪ್ರಮುಖ ಕಾರಣಗಳನ್ನು ಗುರುತಿಸಿರುವಂಥದ್ದು, ಮೊದಲನೇದಾಗಿ ದಿಢೀರ್ ಗುಣಲಕ್ಷಣದ ಬದಲಾವಣೆ. ಮದುವೆ ಆದ ತಕ್ಷಣ ಗುಣಲಕ್ಷಣವೇ ಇಬ್ಬರದು ದಂಪತಿಗಳ ಒಂದು ಬದಲಾವಣೆ ಆಗುತ್ತಿರುವಂಥ ಒಂದು ಕಾರಣ. ಎರಡನೇದು ಅತ್ತೆ ಮಾವಂದಿರ ಕಿರುಕುಳ. ಮೂರನೇದು ಆರ್ಥಿಕ ಮತ್ತು ವರದಕ್ಷಿಣ ಒತ್ತಡ. ನಾಲ್ಕನೇದು ಸಾಮಾಜಿಕ ಜಾಲತಾಣಗಳಿಂದ ಉಂಟಾಗುವ ದೂರ. ಯಾಕಂದರೆ ನಾವು ಕೆಲವು ಡೇಟಾಗಳಿಂದ ನೋಡುತ್ತಿರುವಾಗ ಇವ್ಯಾಂಜಲಿಕಲ್ ಪ್ರೊಟೆಸ್ಟೆಂಟ್ಸ್ನಲ್ಲಿ 52% ವಿಚ್ಛೇದನಗಳಾಗ್ತಾ ಇದ್ದಾವೆ ಮತ್ತು ಮೇನ್ಲೈನ್ ಪ್ರೊಟೆಸ್ಟೆಂಟ್ ಚರ್ಚಸ್ಗಳಲ್ಲಿ 41% ಡಿವೋರ್ಸ್ಗಳಾಗ್ತಾ ಇವೆ ಮತ್ತು ಕ್ಯಾಥಲಿಕ್ ಚರ್ಚಸ್ಗಳಲ್ಲಿ 38% ವಿಚ್ಛೇದನಗಳಾಗ್ತಾ ಇವೆ. ಅದಕ್ಕೋಸ್ಕರ ಈ ಒಂದು ವಿಚ್ಛೇದನಗಳಲ್ಲಿ ಎಷ್ಟು ಪರ್ಸೆಂಟ್ ಕುಟುಂಬದವರು, ದಂಪತಿಗಳು ಕೂಡಿ ಆರಾಧನೆ ಮಾಡುತ್ತಿರುವಂಥವರು, ಆರಾಧನೆ ಮಾಡದೇ ಇರುವಂಥವರು, ಎಷ್ಟು ಪರ್ಸೆಂಟ್ ವಿಚ್ಛೇದನಗಳಾಗ್ತವೆ ಅಂದರೆ ಆರಾಧನೆ ಒಟ್ಟಿಗೆ ಕೂತಿ ಮಾಡದೇ ಇರುವಂಥವರು 54% ವಿಚ್ಛೇದನಕ್ಕೆ ಏರುತ್ತಾ ಇದೆ. ಮತ್ತು ಒಂದು ಕೌಟುಂಬಿಕ ಆರಾಧನೆಯಲ್ಲಿ ಕೂತಿ ಒಟ್ಟಾಗಿ ಆರಾಧನೆ ಮಾಡುತ್ತಿರುವಂಥವರು ಕೂಡ 28% ವಿಚ್ಛೇದನಕ್ಕೆ ಗುರಿ ಆಗ್ತಾ ಇದ್ದಾರೆ. ಸೈತಾನನ ಸುಳ್ಳು ಎಂಬುದಾಗಿ ಯಾಕೆ ಹೇಳುತ್ತಾ ಇದ್ದೇವೆ ಅಂದರೆ, ಸೈತಾನನು ಪ್ರಾರಂಭದಿಂದಲೇ ಒಂದು ಸುಳ್ಳಿನಿಂದ, ವಂಚನೆಯಿಂದ ಸಂಬಂಧಗಳನ್ನು ಮುರಿಯುವಂಥದ್ರಲ್ಲಿಯೇ ಸೈತಾನನು ತೊಡಗಿದ್ದಾರೆ. ಅದಕ್ಕೋಸ್ಕರ ಮದುವೆ ಆದ ತಕ್ಷಣ ಈ ಒಂದು ವಿಚ್ಛೇದನೆ, ನಾಶವಾಗುತ್ತಿರುವಂಥ ವಿವಾಹಕ್ಕೆ ಮೊದಲನೇದಾಗಿರುವಂಥ ಒಂದು ಸಹಜವಾಗಿರುವಂಥ ಒಂದು ವ್ಯಾಖ್ಯೆ ಏನಾಗ್ತಾ ಇದೆ, ಗಂಡಂದೇ ಆಗಲಿ ಹೆಂಡತಿಯೇ ಆಗಲಿ, ಇದು ಬಹಳಷ್ಟು ಕಷ್ಟಕರವಾಗಿದೆ ಸಂಬಂಧ. ದೇವರ ಚಿತ್ತವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಬಿಟ್ಟು ಬಿಡೋಣ, ನಾವು ವಿಚ್ಛೇದನೆಯಲ್ಲಿ ಹೋಗೋಣ. ನೀನು ನಿನ್ನ ಜೀವನವನ್ನು ಜೀವಿಸು, ನಾನು ನನ್ನ ಜೀವನವನ್ನು ಜೀವಿಸ್ತೇನೆ. ದೇವರ ಚಿತ್ತವಾದರೆ ನಾವು ಬಹಳಷ್ಟು ಸುಖಕರವಾದ ದಂಪತಿಗಳಾಗಿರುತ್ತಿದ್ದೇವೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಇರುತ್ತಿದ್ದೇವೆ. ಆದರೆ ಆ ಪ್ರೀತಿ, ಆ ಸುಖ ನಮ್ಮ ಮಧ್ಯದಲ್ಲಿಲ್ಲ. ಅದಕ್ಕೋಸ್ಕರ ದೇವರ ಚಿತ್ತವಿಲ್ಲ, ನಾವು ವಿಚ್ಛೇದನೆ ಮಾಡಿಕೊಳ್ಳೋಣ. ಈ ಒಂದು ಕಾರಣಗಳಿಂದ ಸೈತಾನನೇನು ಮಾಡ್ತಾ ಇದ್ದಾನೆ, ವಿವಾಹ ವಿಚ್ಛೇದನೆಗಳನ್ನು ಆ ಒಂದು ಸುಳ್ಳಿನಿಂದ ಪ್ರಾರಂಭಿಸ್ತಾ ಇದ್ದಾನೆ. ಸೈತಾನನು ಯಾವ ಒಂದು ಸುಳ್ಳುಗಳನ್ನು ಹೇಳಿ ವಿವಾಹ ವಿಚ್ಛೇದನೆಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಒಂದು 7 ಸುಳ್ಳುಗಳು, ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ. ಅದರ ಜೊತೆ ಸತ್ಯವೇದ ಅಂದರೆ ನಮ್ಮ ಬೈಬಲ್ ಅದಕ್ಕೆ ಉತ್ತರ ಏನು ಕೊಡುತ್ತದೆ, ಏನು ಇರಬೇಕು, ಪರಿಹಾರವೇನು ನೀಡುತ್ತದೆ ಎಂಬುದಾಗಿ ಕೂಡ ಅದರ ಜೊತೆಯೇ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿರುವಂಥ ಬಿರುಕು ಮೌನವಾದ ಬಲಪೀಠ. ಇಲ್ಲಿ ಸಮಸ್ಯೆ ಏನಾಗುತ್ತಾ ಇದೆ, ದಂಪತಿಗಳಾಗಿ ಪ್ರಾರ್ಥನೆ ಮಾಡುತ್ತಾ ಇಲ್ಲ. ಅವರು ಪ್ರಾರ್ಥನೆ ಮಾಡದೇ ಇರುವಾಗ ವೈಯಕ್ತಿಕವಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಆದರೆ ಮದುವೆ ಆದ ತಕ್ಷಣ ಮೊದಲನೇ ವರ್ಷದಲ್ಲಿ ಒಟ್ಟಾಗಿ ಪ್ರಾರ್ಥಿಸ್ತಾ ಇಲ್ಲ, ಒಟ್ಟಾಗಿ ಪ್ರಾರ್ಥಿಸ್ತಿರುವಂಥದ್ದನ್ನು ನಿಲ್ಲಿಸುತ್ತಾ ಇದ್ದಾರೆ. ಇದರ ಫಲಿತಾಂಶ ಏನಾಗುತ್ತಾ ಇದೆ, ಒಬ್ಬರನ್ನೊಬ್ಬರ ನಡುವೆ ಭಿನ್ನಾಭಿಪ್ರಾಯಗಳನ್ನು ಮೂಡುತ್ತಾ ಇವೆ. ಆ ಭಿನ್ನಾಭಿಪ್ರಾಯಗಳನ್ನು ದೇವರದೆದುರು ಒಪ್ಪಿಸದೆ ಕೇವಲ ಶಾರೀರಿಕ ಕೋಪದಿಂದ ಅವುಗಳನ್ನು ಎದುರಿಸ್ತಾ ಇದ್ದಾರೆ, ಅವುಗಳನ್ನು ಒಬ್ಬರನ್ನೊಬ್ಬರ ನಡುವೆ ಇರುತ್ತಿರುವಂಥ ಭಿನ್ನಾಭಿಪ್ರಾಯಗಳನ್ನು. ಅದಕ್ಕೋಸ್ಕರ ಬೈಬಲ್ ಇದಕ್ಕೆ ಏನು ಹೇಳುತ್ತದೆ, ಪರಿಹಾರ ಏನು ನೀಡುತ್ತದೆ, ದಂಪತಿಗಳು ಬಲಪೀಠವನ್ನು ಮರುನಿರೂಪಿಸಬೇಕು. ಅಂದರೆ ಪ್ರಾರ್ಥನೆಯಲ್ಲಿ ಇಬ್ಬರು ಒಂದುಗೂಡಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರತಿದಿನ ರಾತ್ರಿ ಕಡ್ಡಾಯವಾಗಿ 5 ನಿಮಿಷಗಳ ಕಾಲ ಒಟ್ಟಾಗಿ ಪ್ರಾರ್ಥಿಸುವುದು ಇಲ್ಲಿ
ಒಂದು ಐಕ್ಯತೆ, ಪ್ರೀತಿ ತೋರಿಸುತ್ತದೆ. ಅವರ ಇಬ್ಬರ ನಡುವೆ ಇರುವಂತಹ ಕೆಲವು ವಿಷಯಗಳು ದೇವರ ಸಮ್ಮುಖದಲ್ಲಿ ತರುತ್ತಿರುವಾಗ ಅವುಗಳು ಬಗೆಹರಿಯಬಹುದು. ಅವುಗಳ ಒಂದು ಪರಿಹಾರ ದೇವರು ನೀಡುತ್ತಾನೆ. ಅದಕ್ಕೋಸ್ಕರ ಮತ್ತಾಯ 18:20 ಎಲ್ಲಿ ಇಬ್ಬರು ಮೂಗರು ಕೂತಿ ಧ್ಯಾನಿಸ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಇಲ್ಲಿ ಗಂಡ ಹೆಂಡತಿಯ ನಡುವೆ ದೇವರು ಇದ್ದು ಆ ಒಂದು ಪರಿಹಾರ ನೀಡುತ್ತಾನೆ. ಎರಡನೇದಾಗಿರುವಂಥ ಬಿರುಕು, ಸೈತಾನನಿಗೆ ಅವಕಾಶ. ಇಲ್ಲಿ ಸಮಸ್ಯೆ ಬಗೆಹರಿಯದ ಕೋಪ ಮತ್ತು ಕಹಿ. ದಂಪತಿಗಳ ನಡುವೆ ಇರುವಂಥ ಕೆಲವು ವಿಷಯಗಳು ಬಗೆಹರಿಯದೇ ಇರುವಂಥ ಕೆಲವು ವಿಷಯಗಳಾಗಿರ್ತವೆ. ಜಗಳ, ವೈಮನಸ್ಸು, ಯಾವುದೇ ವಿಷಯಗಳಾಗಿರಬಹುದು. ಕೆಲವು ಕಹಿ ಅವರಿಬ್ಬರು ಒಬ್ಬರನ್ನೊಬ್ಬರ ನಡುವೆ ಇಟ್ಟುಕೊಳ್ಳುತ್ತಾರೆ ಮನಸ್ಸಿನಲ್ಲಿ. ಆವಾಗ ವಾಸ್ತವಿಕವಾಗಿ ಏನಾಗುತ್ತದೆ? ತಪ್ಪುಗಳನ್ನು ಎದುರಿಸಿ ಬಗೆಹರಿಸಿಕೊಳ್ಳುವ ಬದಲು ಅವುಗಳನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ ಒಬ್ಬರನ್ನೊಬ್ಬರ ನಡುವೆ. ಎಫೆಸ 4:26-27 ನಿಮ್ಮ ಕೋಪದ ಮೇಲೆಯೇ ಸೂರ್ಯನು ಅಸ್ತಮಿಸುತ್ತಿರಲಿ ಮತ್ತು ಸೈತಾನನಿಗೆ ಅವಕಾಶ ಕೊಡಬೇಡಿರಿ ನಿಮ್ಮ ಕೋಪದ ನಿಮಿತ್ತವಾಗಿ. ಈ ಒಂದು ಪರಿಹಾರ ಏನಾಗಿದೆ? ಇದಕ್ಕೆ ಬೈಬಲ್ ನಮಗೆ ಅದೇ ದಿನದ ತಪ್ಪೊಪ್ಪಿಗೆ ಮತ್ತು ಕ್ಷಮೆ ಕೇಳಬೇಕೆಂಬುದಾಗಿ ಕಲಿಸುತ್ತದೆ. ತಪ್ಪನ್ನು ಹೆಸರಿಸಿ ಹೇಳಿರಿ, ಯಾವುದು ತಪ್ಪಾಗಿದೆ ಎಂಬುದಾಗಿ ಒಪ್ಪಿಕೊಳ್ಳಿರಿ, ಹೇಳಿರಿ. ಯಾವುದೇ ನೆಪವಿಲ್ಲದೆ ಒಪ್ಪಿಕೊಳ್ಳುವಂಥದ್ದು ಮತ್ತು ಮಲಗುವ ಮುನ್ನ ಕ್ಷಮಿಸಿರಿ ಒಬ್ಬರನ್ನೊಬ್ಬರು. ಆ ಕ್ಷಮಾಭಾವನೆ ನಿಮ್ಮಲ್ಲಿರಬೇಕು. ಆವಾಗ ಎಲ್ಲ ಈ ಭಿನ್ನಾಭಿಪ್ರಾಯಗಳು ಕಲ್ಲಿನಂತೆ ಗಟ್ಟಿಯಾಗಲು ಬಿಡುವುದಿಲ್ಲ. ಅವುಗಳನ್ನೆಲ್ಲವೂ ಒಡೆದು ಹೋಗುತ್ತವೆ. ಎಲ್ಲ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ. ಕೊಲೊಸ್ಸೆ 3:13 ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಎಂಬುದಾಗಿ. ಮೊದಲನೇದಾಗಿ ಗಂಡ ಹೆಂಡತಿ ಈ ಒಂದು ಕ್ಷಮಿಸುವಂಥ ಮನೋಭಾವನೆ ಇಟ್ಟಿಕೊಳ್ಳಬೇಕು. ಮೂರನೇದಾಗಿರುವಂಥ ಬಿರುಕು ಹೊರಗುತ್ತಿಗೆಯಾದ ಒಡಂಬಡಿಕೆ. ಇಲ್ಲಿ ಸಮಸ್ಯೆ ಏನಾಗಿರುತ್ತದೆ? ಅವಿಭಕ್ತ ಕುಟುಂಬದಲ್ಲಿ ಇರುವಂಥ ದಂಪತಿಗಳು ಮತ್ತು ಅತ್ತೆ ಮಾವಂದರ ಹಸ್ತಕ್ಷೇಪ ಅವರ ಒಂದು ಮದುವೆ ಸಂಬಂಧದಲ್ಲಿ ಬಹಳಷ್ಟು ಮಾಡುತ್ತಿರುವಂಥದ್ದಾಗಿರುತ್ತದೆ. ವಾಸ್ತವಿಕವಾಗಿ ಸಮಸ್ಯೆಗಳಲ್ಲಿ ಏನಿರುತ್ತವೆ? ಯುವ ದಂಪತಿಗಳು ಆತ್ಮಿಕ ಮತ್ತು ಆರ್ಥಿಕ ಗಡಿಗಳನ್ನು ಆಕ್ರಮಿಸಲಾಗುತ್ತದೆ. ತಂದೆ ತಾಯಿಗಳನ್ನು ಬಿಟ್ಟು ಬರುವುದು ನಡೆಯದಿದ್ದಾಗ ಗಂಡ ಹೆಂಡತಿ ಒಂದಾಗುವುದು ಅಸಾಧ್ಯ. ಈ ಸಮಯದಲ್ಲಿ ಅಂದರೆ ಯುವ ದಂಪತಿಗಳ ಒಂದು ಜೀವನದಲ್ಲಿ ಏನಾಗುತ್ತದೆ? ಅವರ ಆತ್ಮಿಕ ಜೀವನದಲ್ಲಿ ಬೆಳೆಯಬೇಕು, ಆರ್ಥಿಕವಾಗಿ ಒಳ್ಳೆ ರೀತಿಯಿಂದ ಬೆಳೆಯಬೇಕು. ಅಲ್ಲಿ ಯಾವುದೇ ತರಹದ ಕೆಲವು ಸಮಸ್ಯೆಗಳು ಅವರು ಒಳಗಾಗಿದ್ದಾಗ ಗಂಡನ ಕಡೆಯ ತಂದೆ ತಾಯಿಗಳಾಗಿರಲಿ, ಹೆಂಡತಿಯ ಕಡೆಯ ತಂದೆ ತಾಯಿಗಳಾಗಿರಲಿ, ಕೆಲವು ವಿಷಯಗಳಲ್ಲಿ ಅವರು ಜಾಸ್ತಿಯಾಗಿ ಅವರು ಇಂಟರ್ಫಿಯರ್ ಆಗ್ತಿರುವಾಗ, ಒಳಗಡೆ ಅವರ ಒಂದು ಕೆಲವು ವಿಷಯಗಳು ಹೇಳುತ್ತಿರುವಾಗ ಆ ಕೆಲವು ವಿಷಯಗಳು ಗಂಡ ಹೆಂಡತಿಗೆ ಇವರ ಕಡೆಯಿಂದ ಅವರಿಗೆ ಇಷ್ಟ ಆಗದೇ ಇರುವಂಥ ವಿಷಯಗಳು, ಅವರ ಕಡೆಯಿಂದ ಇವರಿಗೆ ಇಷ್ಟವಾಗದೇ ಇರುವಂಥ ಈ ಒಂದು ವೈಮನಸ್ಸಿನಲ್ಲಿ ಏನಾಗುತ್ತದೆ? ಅಲ್ಲಿ ಮತ್ತೆ ಗಂಡ ಹೆಂಡತಿ ಈ ಹೊರಗಡಿನವರು ಅವರ ಒಂದು ಜೀವನದಲ್ಲಿ ಬಹಳಷ್ಟು ತಲೆ ಹಾಕುತ್ತಿರುವಂಥ ಒಂದು ಸಂದರ್ಭಕ್ಕೋಸ್ಕರ ಅವರ ಒಂದು ನಡುವೆ ಬಿರುಕುಗಳನ್ನು ಹುಟ್ಟಿಕೊಳ್ಳುತ್ತವೆ. ಅದಕ್ಕೋಸ್ಕರ ಸತ್ಯವೇದ ಇದಕ್ಕೆ ಪರಿಹಾರ ಏನು ನೀಡುತ್ತದೆ? ಸ್ಪಷ್ಟವಾದ ಮತ್ತು ಗೌರವ ನಿತ್ವ ಗಡಿಗಳನ್ನು ನಿರ್ಮಿಸಿಕೊಳ್ಳಬೇಕು. ನಮ್ಮ ಗಂಡ ಹೆಂಡತಿಯ ಸಂಬಂಧದ ನಡುವೆ ಒಂದು ಅಭ್ಯಾಸ ಏನು ಮಾಡಿಕೊಳ್ಳಬೇಕು? ನಾವು ಬಿಟ್ಟು ಬರುವುದು ಎಂದರೆ ಅರ್ಥ ಪೋಷಕರನ್ನು ಅಗೌರವಿಸುವಂಥದ್ದಲ್ಲ. ನಾವು ತಂದೆ ತಾಯಿಗಳನ್ನು ಬಿಟ್ಟು ಗಂಡ ಹೆಂಡತಿ ಒಂದಾಗಿ ಆ ಒಂದು ಮದುವೆ ಒಡಂಬಡಿಕೆಯಲ್ಲಿ ಜೀವಂತ ಜೀವನ ಮಾಡುತ್ತಾ ಇದ್ದೇವೆ. ಇದರ ಅರ್ಥ ಒಂದು ಎಲ್ಲವನ್ನು ಬಿಟ್ಟು ಅವರಿಗೆ ನಾವು ಗೌರವ ಕೊಡದೇ ಇರುವಂಥದ್ದಲ್ಲ. ಅವರಿಗೆ ಗೌರವವನ್ನು ಕೊಡುತ್ತಾ ಬದಲಾಗಿ ದಂಪತಿಗಳಾಗಿ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವರಾಗಿರಬೇಕು. ಆ ತೆಗೆದುಕೊಂಡು ನಿಮ್ಮ ಒಂದು ಗೌರವ ನೀವು ನಿಮ್ಮ ಒಂದು ತಂದೆ ತಾಯಿಗಳಿಗೆ, ಅತ್ತಿ ಮಾವ ಅವರಿಗೆ, ಕುಟುಂಬದವರಿಗೆ ಕೊಡುವಂಥ ಗೌರವ ನೀವು ಕೊಡುತ್ತಲೇ ಇರಬೇಕು. ಅದಕ್ಕೋಸ್ಕರ ಆದಿಕಾಂಡ 2:24 ಆದ ಕಾರಣ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಗಂಡ ಹೆಂಡತಿಯ ನಡುವೆ ಯಾವುದೇ ಆರ್ಥಿಕ ಆತ್ಮೀಕವಾಗಿರುವಂಥ ನಿರ್ಧಾರಗಳು ನೀವು ತೆಗೆದುಕೊಳ್ಳಬೇಕು. ಪ್ರಾರ್ಥನೆ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ಇಬ್ಬರಿಗೆ ಇಷ್ಟದೇ ಇರುವಂಥ ಒಂದು ನಿರ್ಧಾರಗಳನ್ನು ನೀವು ತೆಗೆದುಕೊಂಡಾಗ ಒಬ್ಬರಿಗೆ ಇಷ್ಟವಿದೆ, ಇನ್ನೊಬ್ಬರಿಗೆ ಇಷ್ಟವಿಲ್ಲ, ಅಲ್ಲಿ ಬಿರುಕು ಹುಟ್ಟಿಕೊಳ್ಳುವಂಥದ್ದಾಗಿದೆ. ನಾಲ್ಕನೇದಾಗಿರುವಂತಹ ಬಿರುಕು ದುರಾಶೆಯ ಪರದೆ. ಇಲ್ಲಿ ಸಮಸ್ಯೆ ಆರ್ಥಿಕ ಒತ್ತಡ ಮತ್ತು ಹೋಲಿಕೆ ಆಗಿರುತ್ತದೆ. ಆರ್ಥಿಕವಾಗಿ ಒತ್ತಡದಲ್ಲಿರುವಂಥ ದಂಪತಿಗಳು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಂಡು ತಮ್ಮ ಜೀವನ ಹಾಗೇ ನಡೆಯಬೇಕು, ಇನ್ನೊಬ್ಬರ ಹಾಗೆ ಇನ್ನೂ ಜಾಸ್ತಿಯಾಗಿ ಫಲಭರಿತರಾಗಿರುವಂಥ ಜೀವನ, ಆಸೆ ಅಪೇಕ್ಷೆ ಇಟ್ಟುಕೊಂಡಿರುವಂಥ ಆ ಸಂದರ್ಭದ ಜೀವನದಲ್ಲಿ ಈ ಒಂದು ಸಮಸ್ಯೆ ಬಿರುಕು ಹುಟ್ಟಿಕೊಳ್ಳುತ್ತದೆ. ಸಾಮಾಜಿಕ ಜಾಲತಾಣಗಳಿಂದ ಪ್ರೇರೇಪಿಸಲ್ಪಟ್ಟ ದುರಾಶೆಯ ಜೊತೆಗೆ ವರದಕ್ಷಿಣೆಯಂತಹ ನಿರೀಕ್ಷೆಗಳು, ಸದ್ದಿಲ್ಲದೆ
ಮೇಲ್ಗೈ ಆಗುತ್ತವೆ ಅವರ ಒಂದು ದಂಪತಿಗಳ ಜೀವನದಲ್ಲಿ. ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಅವರು ತೆಗೆದುಕೊಂಡಿರುವಂಥ ಹೊಸ ವಿಷಯಗಳು, ವಸ್ತುಗಳು ಹಾಕುತ್ತಾರೆ, ಇವರು ತೆಗೆದುಕೊಂಡಿರುವಂಥ ಹೊಸ ವಸ್ತುಗಳನ್ನು ಹಾಕುತ್ತಾರೆ. ಅವುಗಳನ್ನು ನೋಡಿ ಆಸೆಗಳನ್ನು ಹುಟ್ಟಿಕೊಂಡು ನಮ್ಮ ಹತ್ತಿರ ಅದು ಇಲ್ಲ ಎನ್ನುವಂಥ ಒತ್ತಡದಲ್ಲಿ ಹಣದ ಆಸೆ ಹುಟ್ಟಿಕೊಳ್ಳುತ್ತದೆ. ಇಬ್ರಿಯ 13:5 ಹಣದ ಆಸೆ ಇಲ್ಲದವರಾಗಿರಿ ಎಂಬುದಾಗಿ ಹೇಳುತ್ತದೆ. ಅದಕ್ಕೋಸ್ಕರ ಇದರ ಪರಿಹಾರವೇನಾಗಿದೆ? ನಮ್ಮ ಸತ್ಯವೇದ ಏನು ಹೇಳುವಂಥದ್ದಾಗಿದೆ? ಉದ್ದೇಶಪೂರ್ವಕ ತೃಪ್ತಿಯಾಗಿರಬೇಕು. ಬಾಹ್ಯ ಕುಟುಂಬಗಳಲ್ಲಿ ನಿರೀಕ್ಷೆಗಳಿಂದ ಮುಕ್ತವಾದ ಕೃತಜ್ಞತೆಯ ಮೇಲೆ ಆಧಾರಿತವಾದ ಪ್ರಾಮಾಣಿಕ ಆರ್ಥಿಕ ಯೋಜನೆ, ಇನ್ನೊಬ್ಬರ ಒಂದು ಕುಟುಂಬಗಳ ಮೇಲೆ, ಅವರ ಒಂದು ಮಾಡುತ್ತಿರುವಂಥ ಜೀವನ ಶೈಲಿಗಳ ಮೇಲೆ ನೀವು ಆಸೆಗಳನ್ನು ಇಡದೆ, ನಿಮ್ಮ ಒಂದು ಕುಟುಂಬದ ನೀವು ಇಟ್ಟುಕೊಂಡಿರುವಂತಹ ಕೆಲವು ವಿಷಯಗಳು ಅದರಲ್ಲಿ ತೃಪ್ತಿಯಾಗಿ ನೀವು ಜೀವಿಸುವಂಥದ್ರಲ್ಲಿಯೇ ಖುಷಿ, ಗಂಡ ಹೆಂಡತಿಯ ಒಂದು ಪ್ರೀತಿ, ಒಂದು ಸಂತೋಷ, ನೆಮ್ಮದಿಯ ಜೀವನವಿರುತ್ತದೆ. ಫಿಲಿಪ್ಪಿ 4:11-12 ನಾನು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಅದರಲ್ಲಿ ತೃಪ್ತನಾಗಿರಲು ಕಲಿತುಕೊಂಡಿದ್ದೇನೆಂಬುದಾಗಿ ಪೌಲನು ಹೇಳುತ್ತಾನೆ. ಗಂಡ ಹೆಂಡತಿಯೂ ಕೂಡ ಎಂತಹ ಪರಿಸ್ಥಿತಿಯಲ್ಲಿಯೇ ಇರಲಿ, ಕಷ್ಟದಲ್ಲಿಯೇ ಇರಲಿ, ಎಲ್ಲವೂ ಇದ್ದಾಗಲೂ ಕೂಡ ಇರಲಿ, ತೃಪ್ತರಾಗಿರುವಂಥದ್ದನ್ನು ನಾವು ಕಲಿತುಕೊಳ್ಳಬೇಕು. ಆವಾಗ ಈ ಸಾಮಾಜಿಕ ಜಾಲತಾಣಗಳಿಂದ, ಹೋಲಿಕೆಯ ವಿಷಯಗಳಿಂದ ಗಂಡ ಹೆಂಡತಿಯ ಸಂಬಂಧದಲ್ಲಿ ಯಾವುದೇ ತರಹದ ಬಿರುಕುಗಳು ಬರುವುದಿಲ್ಲ. 5ನೇದಾಗಿರುವಂಥ ಬಿರುಕು ಡಿಜಿಟಲ್ ಒಳನುಗ್ಗುವವರು. ಇಲ್ಲಿ ಸಮಸ್ಯೆ ಏನಾಗಿದೆ? ಸ್ಮಾರ್ಟ್ಫೋನ್ಗಳು ಮತ್ತು ಭಾವನಾತ್ಮಕ ಸಂಬಂಧಗಳು. ಒಂದು ವಾಸ್ತವಿಕವಾಗಿ ಒಂದು ಸಮಸ್ಯೆ ನಾವು ನೋಡುತ್ತಿರುವಾಗ ಖಾಸಗಿ ಸಂದೇಶಗಳು ಮತ್ತು ಭಾವನಾತ್ಮಕವಾದ ಆಪ್ತವಾದ ಸಂಭಾಷಣೆಗಳು ಪ್ರಾರ್ಥನೆಯ ಸಮಯವನ್ನು ಮತ್ತು ದಂಪತಿಗಳ ಸಂಬಂಧವನ್ನು ಸ್ಥಳಾಂತರಿಸುತ್ತಿವೆ. ಈ ಒಂದು ಸಮಯದಲ್ಲಿ ಏನಾಗ್ತಾ ಇದೆ? ಸ್ಮಾರ್ಟ್ಫೋನ್ಗಳಲ್ಲಿ ಕೆಲವು ವಿಷಯಗಳು, ವೈಮನಸ್ಸು, ಸಣ್ಣ ಬಿರುಕು, ಜಗಳ ಗಂಡ ಹೆಂಡತಿಯ ನಡುವೆ ಬಂದ ತಕ್ಷಣ ಸ್ಮಾರ್ಟ್ಫೋನ್ನಲ್ಲಿ ಒಂದು ಭಾವನಾತ್ಮಕ ಸಂದೇಶಗಳು ಬರುತ್ತವೆ. ನಾನು ಹೀಗೆ ಇರುತ್ತೇನೆ, ನಾನು ಹೀಗೆ ಇದ್ದೇನೆ, ನನಗೆ ಅರ್ಥ ಮಾಡಿಕೊಳ್ಳುವವರಿಲ್ಲ, ನಾನು ಈ ರೀತಿಯಾಗಿ ಬದುಕಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಈ ರೀತಿಯಾದ ಒಂದು ಭಾವನಾತ್ಮಕ ಸಂದೇಶಗಳು ಇವಾಗ ಸ್ಮಾರ್ಟ್ಫೋನ್ಗಳಲ್ಲಿ ಬರುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವರು ಹೇಳುತ್ತಾರೆ ಸೈಕಾಲಜಿಕಲಿ ಇದೆ ಎಂಬುದಾಗಿ ಕೂಡ ಹೇಳುತ್ತಾರೆ, ಮನೋವಿಜ್ಞಾನದ ಮುಖಾಂತರವಾಗಿ. ಆದರೆ ಈ ಒಂದು ಸ್ಮಾರ್ಟ್ಫೋನ್, ಈ ಒಂದು ಭಾವನಾತ್ಮಕ ಸಂದೇಶಗಳೇನಾಗುತ್ತಾ ಇವೆ, ಗಂಡ ಹೆಂಡತಿಯ ನಡುವೆ ಆ ಒಂದು ಸಂಭಾಷಣೆ ಕೊಲ್ಲುತ್ತಾ ಇವೆ. ಅವರಿಬ್ಬರ ನಡುವೆ ಸಂಭಾಷಣೆ ಇಲ್ಲ. ಮತ್ತು ಅವರಿಬ್ಬರ ನಡುವೆ ಸಂಭಾಷಣೆ ಇಲ್ಲ ಅಂದರೆ ಅವರಿಬ್ಬರು ಕೂಡಿ ಪ್ರಾರ್ಥನೆ ಮಾಡುವಂಥದ್ದೇ ಇಲ್ಲ, ಒಬ್ಬರನ್ನೊಬ್ಬರ ಸಮಸ್ಯೆ ಹೇಳಿಕೊಳ್ಳುವಂಥದ್ದಿಲ್ಲ, ಯಾವುದೇ ರೀತಿಯಾದ ವೈಮನಸ್ಸು, ತಪ್ಪು ಅರ್ಥ ಮಾಡಿಕೊಳ್ಳುವಂಥದ್ದು ಒಬ್ಬರೊಬ್ಬರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಬಿರುಕುಗಳನ್ನು ಹುಟ್ಟಿಕೊಳ್ಳುತ್ತಾವೆ ಈ ಒಂದು ಸ್ಮಾರ್ಟ್ಫೋನ್ ಮತ್ತು ಆ ಸ್ಮಾರ್ಟ್ಫೋನ್ನಲ್ಲಿ ಬರುತ್ತಿರುವಂಥ ಭಾವನಾತ್ಮಕ ಸಂದೇಶಗಳಿಂದ. ಯೋಬ 31:1 ನಾನು ನನ್ನ ಕಣ್ಣುಗಳ ಸಂಗಡ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ ಎಂಬುದಾಗಿ. ನಮ್ಮ ಕಣ್ಣುಗಳು, ನಮ್ಮ ಕಿವಿ, ನಮ್ಮ ಮನಸ್ಸು ಏನು ಕೇಳುತ್ತದೋ ಅದನ್ನು ಅನುಸರಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ಸತ್ಯವೇದ ಇದಕ್ಕೆ ಪರಿಹಾರ ನೀಡುವಂಥದ್ದು. ಸಾಧನೆಗಳಿಂದ ಹೆಚ್ಚಾಗಿ ಒಡಂಬಡಿಕೆಗೆ ಆದ್ಯತೆ ಕೊಡುತ್ತದೆ ನಮ್ಮ ಸತ್ಯವೇದ ಬೈಬಲ್. ಪರಸ್ಪರ ಪಾರದರ್ಶಕತೆಯಲ್ಲಿ ಪಾಸ್ವರ್ಡ್ಗಳನ್ನು ಹಂಚಿಕೊಳ್ಳಿರಿ. ಒಂದು ವೇಳೆ ನಿಮಗೆ ಇದೇ ರೀತಿಯಾದ ಸಂಬಂಧದಲ್ಲಿ ಸಮಸ್ಯೆಗಳಿದ್ದರೆ ನೀವೊಬ್ಬರನ್ನೊಬ್ಬರ ನಡುವೆ ಈ ಯಾವುದೇ ತರಹದ ಒಂದು ಸಾಮಾಜಿಕ ಜಾಲತಾಣಗಳ ಪಾಸ್ವರ್ಡ್ಗಳನ್ನು ನೀವು ಹಂಚಿಕೊಳ್ಳಿರಿ ಗಂಡ ಹೆಂಡತಿಯ ನಡುವೆ. ಆವಾಗ ಒಬ್ಬರನ್ನೊಬ್ಬರ ನಡುವೆ ಒಂದು ಟ್ರಸ್ಟ್ ಬೆಳೆಯುತ್ತದೆ, ನಂಬಿಕೆ ಬೆಳೆಯುತ್ತದೆ. ಅದಾದಮೇಲೆ ಸ್ಕ್ರೀನ್ ಮುಕ್ತ ಸಮಯವನ್ನು ನಿಗದಿಪಡಿಸಿಕೊಳ್ಳಿರಿ. ನೀವಿಬ್ಬರು ಕೂತಿರುವಾಗ ಇಬ್ಬರು ಸ್ಮಾರ್ಟ್ಫೋನ್ಗಳನ್ನು ನೋಡಿ ಅದರಲ್ಲಿ ನಿಮ್ಮ ಸಮಯವನ್ನು ಕಳೆದೆ ಅದನ್ನು ತೆಗೆದು ಬಂದು ಮಾಡಿ, ನೀವು ನಿಮ್ಮೊಬ್ಬರನ್ನೊಬ್ಬರ ನಡುವೆ ಇರುವಂತಹ ಸಂಬಂಧ, ಆ ಕ್ವಾಲಿಟಿ ಟೈಮ್ ಎಂಬುದಾಗಿ ಏನು ಹೇಳುತ್ತೇವೋ ಅದನ್ನು ನೀವು ಸಂತೋಷಿಸಿರಿ, ಅದನ್ನು ನೀವು ಜೀವಿಸಿರಿ ಎಂಬುದಾಗಿ. ಅದಕ್ಕೋಸ್ಕರ ಈ ನಿಗಾವಿಲ್ಲದ ಡಿಜಿಟಲ್ ಪ್ರವೇಶವು ತೆರೆಯುವ ಅಪಾಯದ ಬಾಗಿಲನ್ನು ಮುಚ್ಚಿಕೊಳ್ಳಿರಿ. 1 ಕೊರಿಂಥಿ 10:13 ದೇವರು ನಂಬಿಗಸ್ತನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನೀವು ಈ ಒಂದು ಸ್ಮಾರ್ಟ್ಫೋನ್ ಜಾಲತಾಣಗಳಿಂದ ನೀವು ತಪ್ಪಿಸಿಕೊಳ್ಳಬೇಕು, ದೇವರು ಸಿದ್ಧಪಡಿಸ್ತಾನೆ. ಆದರೆ ನೀವು ಈ ಒಂದು ಕೆಲವು ವಿಧಾನಗಳನ್ನು ಬಳಸಿ ಬಿರುಕುಗಳನ್ನು ತೆಗೆದುಹಾಕಿರಿ. 6ನೇದಾಗಿರುವಂಥ ಬಿರುಕು ಅಸ್ತ್ರವಾಗಿ ಬಳಸಲಾಗುವ ಸತ್ಯವೇದ. ಇಲ್ಲಿ ಕ್ರೈಸ್ತ ಕುಟುಂಬದಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ, ಗಂಡನು ಹೀಗೆ ಇರಬೇಕು, ಹೆಂಡತಿ ನೀನು ಹೀಗೆ ಇರಬೇಕೆಂಬುದಾಗಿ ಸತ್ಯವೇದವನ್ನು ಅಸ್ತ್ರವಾಗಿ ಬಳಸಿಕೊಂಡು ಮೌನವಾಗಿರು, ಸುಮ್ಮನಿರು, ವಿಧೇಯನಾಗಿರು, ವಿಧೇಯಳಾಗಿರು ಎನ್ನುವಂಥ ವಿಷಯಗಳು ಹೇಳುವಂಥದ್ದು ಬಹಳಷ್ಟಾಗಿದೆ. ಸತ್ಯವೇದದ ಕೆಲವು ವಚನಗಳನ್ನು ತೆಗೆದುಕೊಂಡು ಗಂಡನ ಹೆಂಡತಿಗೆ ಹೇಳ್ತಾನೆ, ನೀನು ಸುಮ್ಮನಿರಬೇಕು, ವಿಧೇಯಳಾಗಬೇಕು. ಹೆಂಡತಿ ಸತ್ಯವೇದ ವಚನಗಳನ್ನು ತೆಗೆದುಕೊಂಡು ಗಂಡನಿಗೆ ನೀನು ಹೀಗಿರಬೇಕು, ಹೀಗೆ ಮಾಡಬೇಕು.
ಅಂದರೆ ವಾಕ್ಯಗಳು ಒಬ್ಬರನ್ನೊಬ್ಬರು ತೆಗೆದುಕೊಂಡು ಒಬ್ಬರನ್ನೊಬ್ಬರು ಬಲವಾಗಿ ಮಾಡಿಕೊಳ್ಳುವಂಥ ಬದಲು ಆ ವಾಕ್ಯಗಳನ್ನು ಬಳಸಿಕೊಂಡು ಒಬ್ಬರನ್ನೊಬ್ಬರು ಕೆಳಗೆ ಹಾಕುವಂಥ ಕಾರ್ಯಗಳನ್ನು ಕೂಡ ಕೆಲವು ದಂಪತಿಗಳಲ್ಲಿ ನೋಡುತ್ತೇವೆ. ಗಂಡನು ವಾಕ್ಯಗಳನ್ನು ತೆಗೆದುಕೊಂಡು ಹೆಂಡತಿಗೆ ಕೆಳಗೆ ಹಾಕುತ್ತಾನೆ, ಹೆಂಡತಿ ಕೆಲವು ವಾಕ್ಯಗಳನ್ನು ತೆಗೆದುಕೊಂಡು ಗಂಡನಿಗೆ ಕೆಳಗೆ ಹಾಕುತ್ತಾಳೆ. ಅಂದರೆ ಸಂಬಂಧದಲ್ಲಿ ಇಬ್ಬರು ಸಮಾನರಾಗಿದ್ದೇವೆ, ಒಟ್ಟಿಗೆ ಆಗಿದ್ದೇವೆ, ಐಕ್ಯತೆಯಲ್ಲಿರೋಣ, ಪ್ರೀತಿಯಲ್ಲಿರೋಣ ಎನ್ನುವಂಥ ವಿಷಯಗಳಿಲ್ಲ. ವಾಕ್ಯಗಳನ್ನು ತೆಗೆದುಕೊಂಡು ನಾನು ಮೇಲಿದ್ದೇನೆ ಎನ್ನುವಂಥ ಕೆಲವು ವಿಷಯಗಳು ಅವರ ನಾಯಕತ್ವ ಮಾಡಿಕೊಳ್ಳುತ್ತಾರೆ. ಇದರ ನಿಮಿತ್ತವಾಗಿ ನಮ್ಮ ಸತ್ಯವೇದ ಪರಿಹಾರ ಎಫೆಸ 5ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಬೋಧಿಸುತ್ತದೆ. ಗಂಡಂದರು ಕ್ರಿಸ್ತನಂತೆ ಶಿಲುಬೆಗೆ ಹೋರುವ ತ್ಯಾಗಮಯ ಪ್ರೀತಿಯನ್ನು ಮಾದರಿಯಂತೆ ತೋರಿಸಬೇಕು ನಿಮ್ಮ ಹೆಂಡತಿಯರ ಮೇಲೆ. ಕ್ರಿಸ್ತನ ಮೇಲಿನ ಭಯದಿಂದ ಪರಸ್ಪರ ಅಧೀನರಾಗಿರಬೇಕು ಗಂಡ ಮತ್ತು ಹೆಂಡತಿ. ಗಂಡನು ಹೆಂಡತಿಗೆ ಹೇಗೆ ಪ್ರೀತಿಸಬೇಕು, ಕ್ರಿಸ್ತನು ಸಭೆಗೆ ಹೇಗೆ ಪ್ರೀತಿ ಮಾಡುತ್ತಾ ಇದ್ದಾನೆ ಹಾಗೆ ಪ್ರೀತಿಸಬೇಕು. ನಿಷ್ಕಳಂಕದಿಂದ, ಯಾವುದೇ ರೀತಿಯ ನಾನು ಮೇಲಿದ್ದೇನೆ ನೀನು ಕೆಳಗಿದ್ದಿ ಎನ್ನುವಂಥ ವಿಷಯಗಳಿಂದ ಅಲ್ಲ, ಎಲ್ಲ ಕರ್ತವ್ಯ ಜವಾಬ್ದಾರಿಗಳಿಂದ. ಅದೇ ರೀತಿಯಾಗಿ ಹೆಂಡತಿ ವಾಕ್ಯಗಳಲ್ಲಿ ಹೇಳಿರುವ ಹಾಗೆ ಸಭೆ ಹೇಗೆ ಕ್ರಿಸ್ತನಿಗೆ ಅಧೀನದಲ್ಲಿದೆಯೋ ಹಾಗೆ ನೀನು ಗಂಡನ ಅಧೀನದಲ್ಲಿದ್ದಿ, ವಿಧೇಯಳಾಗು. ಆ ರೀತಿಯಾದ ಒಂದು ಸಂಬಂಧದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರ ಪರಸ್ಪರ ಪ್ರೀತಿ ಅಧೀನದಲ್ಲಿದ್ದಾಗ ಈ ರೀತಿಯಾದ ಯಾವುದೇ ಸತ್ಯವೇದದ ವಾಕ್ಯಗಳು ಅಸ್ತರವಾಗಿ ಬೆಳೆಸಿಕೊಂಡು ಒಬ್ಬರನ್ನೊಬ್ಬರು ಕೆಳಗೆ ಮೇಲೆ ನೀವು ಮಾಡಿಕೊಳ್ಳುವುದಿಲ್ಲ. ಅದನ್ನು ನಾವು ಬಿಟ್ಟು ಬಿಡಬೇಕು. 7ನೇದಾಗಿರುವಂಥ ಬಿರುಕು ವಿಭಜಿತ ನಿಷ್ಠೆ. ಈ ಒಂದು ಸಮಸ್ಯೆ ಏನಾಗಿದೆ ಇಲ್ಲಿ ಬಿರುಕಿನಲ್ಲಿ, ಮೂಢನಂಬಿಕೆ ಮತ್ತು ವಿಭಜಿತ ಆತ್ಮಿಕ ನಿಷ್ಠೆ ಯಾವ ಯಾವ ವಿಷಯಗಳಲ್ಲಿ ಬರುತ್ತವೆ. ಕೌಟುಂಬಿಕ ಒತ್ತಡದ ಅಡಿಯಲ್ಲಿ ಜ್ಯೋತಿಷ್ಯ, ಮುಂದೆ ಏನಾಗುತ್ತದೆ. ಕೆಲವರು ಈಗಿನ ಒಂದು ಸೋ ಕಾಲ್ಡ್ ಪ್ರವಾದಿಗಳು, ಪ್ರಾಫಿಟ್ಸ್, ಅವ್ರಿಗೆ ಕೇಳುತ್ತಾರೆ ನಾವು ಮುಂದೆ ಏನಾಗುತ್ತದೆ, ನಾವು ಮುಂದೆ ಸಂಬಂಧದಲ್ಲಿ ಏನಿರುತ್ತೇವೆ, ನಮ್ಮ ಒಂದು ನೌಕರಿ, ಜಾಬ್, ಕುಟುಂಬ ಹೇಗಿರುತ್ತದೆ. ಪ್ರಾಫಿಟ್ಸ್ಗಳು ಜ್ಯೋತಿಷ್ಯಗಳಾಗಿದ್ದಾರೆ ನಮ್ಮ ಒಂದು ಕ್ರೈಸ್ತ ವಿಷಯಗಳಲ್ಲಿ. ಮತ್ತು ಶುಭ ದಿನಾಂಕಗಳನ್ನು ತಿಳಿದುಕೊಳ್ಳುತ್ತಾರೆ, ವಾಸ್ತು ಸಲಹೆಗಳನ್ನು ಗುಪ್ತವಾಗಿ ಪಾಲಿಸುತ್ತಾರೆ, ಕೇಳುತ್ತಾರೆ ಮತ್ತು ಆತ್ಮೀಕವಾಗಿ 2 ದೋಣಿಗಳಲ್ಲಿ ಕಾಲಿಡುತ್ತಾರೆ. ಈ ರೀತಿಯಾಗಿಡುವಂಥದ್ದಲ್ಲ. ಸತ್ಯವೇದದಿಂದ ಕ್ರಿಸ್ತ ನಂಬಿಕೆಯಲ್ಲಿ ನೀವು ಮದುವೆಯ ಒಡಂಬಡಿಕೆಯಲ್ಲಿ ಬಂದಾಗ ನಿಮಗೆ ಯಾವುದೇ ತರಹದ ಜ್ಯೋತಿಷ್ಯರು ಬೇಕಾಗಿಲ್ಲ, ಯಾವುದೇ ತರಹದ ಶುಭ ದಿನಾಂಕಗಳು ನಿಮಗೆ ಬೇಕಾಗಿಲ್ಲ, ಯಾವುದೇ ತರಹದ ನಿಮಗೆ ವಾಸ್ತು ಸಲಹೆಗಳು ನಿಮಗೆ ಬೇಕಾಗಿಲ್ಲ. ಗುಪ್ತವಾಗಿ ಆ ಒಂದು ಸಲಹೆಗಳನ್ನು ನೀವು ಪಾಲಿಸಬೇಕು ಎನ್ನುವಂಥದ್ದು ಕೂಡ ಬೇಕಾಗಿಲ್ಲ. ಆತ್ಮೀಕವಾಗಿ ಕ್ರೈಸ್ತ ಜೀವನದಲ್ಲಿ, ಕ್ರೈಸ್ತ ಮದುವೆಯ ಒಡಂಬಡಿಕೆಯ ಜೀವನದಲ್ಲಿ ಜೀವಿಸುವಂಥದ್ದೇ ಸಾಕು. 2 ದೋಣಿಗಳಲ್ಲಿ ಕಾಲಿಡುವಂಥದ್ದು ಬೇಡ, ನಾಶವಾಗಿ ಹೋಗುತ್ತದೆ. ಅದಕ್ಕೋಸ್ಕರ ವಿಮೋಚನೆ ಕಾಂಡ 23 ನನ್ನ ಹೊರತು ನಿನಗೆ ಬೇರೆ ಯಾರು ದೇವರುಗಳಿಲ್ಲ ಎಂಬುದಾಗಿ ನಮ್ಮ ವಾಕ್ಯ ಹೇಳುತ್ತದೆ. ಈ ಒಂದು ಪರಿಹಾರ ನಮ್ಮ ವಾಕ್ಯ ಏನು ನೀಡುವಂಥದ್ದಾಗಿದೆ, ಮನೆಯಲ್ಲಿ ಕೇವಲ ಕ್ರಿಸ್ತನಲ್ಲಿ ಮಾತ್ರ ಆಧಾರಗೊಳಿಸಿರಿ. ಮನೆಯಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಕ್ರೈಸ್ತ ದಂಪತಿಯ ಜೀವನದಲ್ಲಿ ಕ್ರಿಸ್ತನನ್ನು ಮಾತ್ರ ನಿಮ್ಮ ದಂಪತಿಯ ಜೀವನದ ಆಧಾರ ಮಾಡಿಕೊಳ್ಳಿರಿ, ಕುಟುಂಬದ ಜೀವನದ ಆಧಾರ ಮಾಡಿಕೊಳ್ಳಿರಿ. ದ್ವಿತೀಯ ಆಧ್ಯಾತ್ಮಿಕ ವ್ಯವಸ್ಥೆಗಳು ಬೇಡ. ಅವು ನಿರ್ದಿಷ್ಟವಾಗಿ ಹೆಸರಿಸಿ ತಿರಸ್ಕರಿಸಿರಿ ಯಾವ್ಯಾವುಗಳಾಗಿವೆ. ಕೇವಲ ಯೇಸು ಕ್ರಿಸ್ತನ ಮೇಲೆ ಮಾತ್ರ ಸ್ಪಷ್ಟವಾಗಿ ಮತ್ತು ಪ್ರತ್ಯೇಕವಾಗಿ ನಿರ್ಮಿಸಲಾದ ಮನೆಯನ್ನು ನೀವು ಕಟ್ಟಬೇಕು. ನಿಮ್ಮ ಸಂಬಂಧವೇ ಆಗಲಿ, ಮನೆಯಾಗಲಿ ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ನಿಮಿತ್ತವಾಗಿರುವಂಥ ಪ್ರತ್ಯೇಕವಾಗಿರುವಂಥ ನಂಬಿಕೆಯ ಮೇಲೆ ನಿಮ್ಮ ಸಂಬಂಧ, ಮನೆ, ನೀವು ಕುಟುಂಬ ನೀವು ಕಟ್ಟಬೇಕು. ಯೆಹೋಶುವ 24:15 ನಾನಾದರೂ ನನ್ನ ಮನೆಯವರಾದರೂ ಯೆಹೋವನನ್ನೇ ಸೇವಿಸುವೆಂಬುದಾಗಿ ಇಲ್ಲಿ ಯೆಹೋಶುವನು ಹೇಳುತ್ತಾನೆ. ಅದೇ ರೀತಿಯಾಗಿ ಗಂಡ ಹೆಂಡತಿ ನಾವಾಗಿದ್ದೇವೆ, ನಾವು ಬರೀ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಮಾತ್ರ ಸೇವಿಸುತ್ತೇವೆ ಎಂದು ಹೇಳುತ್ತಿರುವ, ದೇವರಿಗೆ ಮಹಿಮೆ ಸಲ್ಲಿಸುತ್ತಿರುವ ಕ್ರೈಸ್ತ ದಂಪತಿಗಳಾಗಿರಬೇಕು. ಅದಕ್ಕೋಸ್ಕರ ಮರು ನಿರ್ಮಾಣಗೊಂಡ ಉಂಗುರದ ಸುವಾರ್ತೆ. ನಿಮ್ಮ ಮನೆಯಲ್ಲಿ ಈ ಒಂದು 7 ಬಿರುಕುಗಳು ಎಷ್ಟೇ ಇದ್ದರೂ ಅವುಗಳನ್ನು ಯಾವುದೇ ಶಿಲುಬೆಯ ವ್ಯಾಪ್ತಿಯಿಂದ ಹೊರಗಿಲ್ಲ. ಸುವಾರ್ತೆಯು ಕೇವಲ ಮದುವೆಯು ಹೇಗೆ ಪ್ರಾರಂಭವಾಗುತ್ತದೆ ಎಂಬುದರ ಬಗ್ಗೆ ಮಾತ್ರವಲ್ಲ, ಹೋರಾಡುತ್ತಿರುವ ಮದುವೆಯನ್ನು ಹೇಗೆ ಮರು ನಿರ್ಮಿಸಲಾಗುತ್ತದೆ ಎಂಬುದೇ ಸುವಾರ್ತೆಯಾಗಿರುತ್ತದೆ. ಪಾಪಿಯನ್ನು ದೇವರೊಂದಿಗೆ ರಾಜಿ ಮಾಡುವ ಅದೇ ಕೃಪೆಯು ಗಂಡ ಮತ್ತು ಹೆಂಡತಿಯನ್ನು ಒಗ್ಗೂಡಿಸಲು ಲಭ್ಯವಿದೆ. ಸುಳ್ಳಿನಿಂದ ತಿರುಗಿರಿ, ಬಲಪೀಠವನ್ನು ಮರುನಿರ್ಮಿಸಿರಿ, ಒಡಂಬಡಿಕೆಯನ್ನು ಆಯ್ಕೆ ಮಾಡಿರಿ. ಕರ್ನಾಟಕದ ಕ್ರೈಸ್ತ ಕುಟುಂಬದ ವಿವಾಹ ವಿಚ್ಛೇದನೆಗಳಿಗೆ ಅನೇಕ ಕಾರಣಗಳಿವೆ. ಆದರೆ ಸೈತಾನನು ಕೆಲವು ವಿಷಯಗಳು ನಮಗೆ ಅವು ಅನಿಸುವುದಿಲ್ಲ,
ಅವು ಬಿರುಕುಗಳು ಕೂಡ ನಮಗೆ ಪ್ರಾರಂಭದಲ್ಲಿ ಅನಿಸುವುದಿಲ್ಲ. ಅಂಥ ಒಂದು ಸುಳ್ಳಿನಿಂದ ಸೈತಾನ ಏನು ಮಾಡುತ್ತಾನೆ, ಬಿರುಕುಗಳನ್ನು ಹುಟ್ಟಿಸಿ ಮುರಿದು ಹಾಕುತ್ತಾ ಇದ್ದಾನೆ ಕ್ರೈಸ್ತ ವಿವಾಹಗಳನ್ನು. ಆ ಒಂದು ಗುಪ್ತವಾಗಿರುವಂಥ ಸುಳ್ಳುಗಳು ಅನಿಸದೇ ಇರುವಂಥ 7 ಬಿರುಕುಗಳನ್ನು ನಾವು ನೋಡಿಕೊಂಡಿದ್ದೇವೆ ಪ್ರಿಯರೇ. ಇನ್ನೂ ಹಲವಾರು ಕಾರಣಗಳಿವೆ ವಿಚ್ಛೇದನೆಗೆ, ಅವೆಲ್ಲವಿಲ್ಲ. ಆದರೆ ಸೈತಾನನ ಒಂದು ಅನಿಸದೇ ಇರುವಂಥ ಸುಳ್ಳು ಬಿರುಕುಗಳನ್ನು ನಾವು ನೋಡಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮೂಲಕವಾಗಿ ನೀವು ತಿಳಿದುಕೊಂಡಿದ್ದೀರಿ. ಇದನ್ನು ತಿಳಿದುಕೊಳ್ಳಬೇಕು ಈ ಒಂದು ದಂಪತಿಗಳು ಎಂಬುದಾಗಿ ನಿಮಗೆ ಅನಿಸಿದರೆ ಒಂದು ವಿಡಿಯೋ ಅವರಿಗೆ ಶೇರ್ ಮಾಡಿರಿ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಗೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂಬುದಾಗಿ. ಮತ್ತೊಂದು ಆವರ್ತಿ ಎಲ್ಲ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಕೆಲವರು ಮೆಂಬರ್ಶಿಪ್ ತೆಗೆದುಕೊಂಡಿದ್ದೀರಿ, ಅವರಿಗೆ ದೇವರ ಆಶೀರ್ವಾದಿಸಲಿ. ಅದು ಮೆಂಬರ್ಶಿಪ್ ಲೆವೆಲ್ 1 79 ರೂಪಾಯಿ ಆಗಿರುತ್ತದೆ. ಆ 79 ರೂಪಾಯಿ ನೀವು ತೆಗೆದುಕೊಳ್ಳುವುದರ ಮೂಲಕವಾಗಿ ನಮ್ಮ ಸೇವೆಗೆ ನೀವು ಪ್ರೋತ್ಸಾಹಿಸುವಂಥವರಾಗಿರುತ್ತೀರಿ. ನಾವು ಕೇಳಿಕೊಳ್ಳುವಂಥದ್ದಾಗಿದೆ, ನಿಮಗೆ ಇಷ್ಟವಾಗುತ್ತಿದ್ದಾಗ ಈ ವಿಡಿಯೋಗಳು ಹೀಗೆ ಮುಂದೆ ದೇವರು ಇದೇ ರೀತಿಯಾದ ಅನೇಕ ವಿಷಯಗಳು ನಮಗೆ ಕಲಿಸಲಿ ಎನ್ನುವಂಥ ಈ ಒಂದು ಸೇವೆಗೆ, ನಿಮ್ಮ ಮನಸ್ಸಿಗೆ ಸೇವೆ ಇನ್ನೂ ನಡೆಯಲಿ ಎನ್ನುವಂಥ ಇಷ್ಟ ಅನಿಸಿದ್ದಾಗ ನಿಮ್ಮ ಒಂದು ಆ ಕಾಣಿಕೆ ರೂಪವಾಗಿ ಮೆಂಬರ್ಶಿಪ್ ಮೂಲಕವಾಗಿ ನೀವು ಕೊಡಬಹುದು. ಮೆಂಬರ್ಸ್ಗಳಾಗಿರ್ತೀರಿ ನಮ್ಮ ಚಾನಲ್ಗೆ. ಮತ್ತು ದೇವರ ವಾಕ್ಯದಲ್ಲಿ ಇದೇ ರೀತಿಯಾಗಿ ಬೆಳೆದು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಮತ್ತು ಇನ್ನೂ ಹೆಚ್ಚಾಗಿ ನೀವು ಕಾಣಿಕೆ ಕೊಡಬೇಕೆಂಬುದಾಗಿ ನಿಮಗೆ ಇಷ್ಟವಾದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ UPI ID ಇದೆ, ಅದರ ಮೂಲಕವಾಗಿ ಕೂಡ ನೀವು ಕೊಡಬಹುದು. ನೀವು ಈ ಒಂದು ಮೆಂಬರ್ಶಿಪ್ ತೆಗೆದುಕೊಳ್ಳುವಂಥದ್ದು ಮರೆಯಬೇಡಿರಿ ಎಂಬುದಾಗಿ ನಮ್ಮ ಒಂದು ಸೇವೆಯಿಂದ ನಿಮಗೆ ನಾವು ಕೇಳಿಕೊಳ್ಳುತ್ತೇವೆ. ನಾನು ನಂಬುತ್ತೇನೆ ಈ ಒಂದು ವಿಡಿಯೋದಿಂದ ನಿಮಗೆ ಈ ಒಂದು ವಿವಾಹ ವಿಚ್ಛೇದನೆ ಸೈತಾನನೇ ಹೇಗೆ ಮುರಿತಾ ಇದ್ದಾನೆ ಎಂಬುದಾಗಿ ಅರ್ಥವಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷಕರವಾಗಿರುವಂಥ ಒಂದು ಸತ್ಯವೇದದ ಅಧ್ಯಯನದಲ್ಲಿ ಮತ್ತೆ ಸಿಗೋಣ ಪ್ರಿಯರೇ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಜೈ ಕ್ರಿಸ್ತ್. ಆಮೇನ್.